ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದ ಚಾನಲ್. ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ನವಗ್ರಹಕ್ಕೆ ದೀಪ ಹಚ್ತಾರಲ್ಲ, ಎಳ್ಳಿನ ದೀಪ, ಅದು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನು ತೊಗೊಂಡಿದ್ದೀನಿ ಅಂದರೆ ಬಟ್ಟೆ, ಕಪ್ಪು ಬಟ್ಟೆ, ಕಾಟನ್ನು, ಆಮೇಲೆ ಸ್ವಲ್ಪ ಬ್ಲ್ಯಾಕ್ ದಾರ, ಸ್ವಲ್ಪ ಎಳ್ಳು, ಆಮೇಲೆ ಕತ್ತರಿ. ಇದಿಷ್ಟು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಆಮೇಲೆ ಅದನ್ನು ನಾವು ಎಳ್ಳಿನ ಎಣ್ಣೆಯಲ್ಲಿ ಹಾಕಿಬಿಟ್ಟು ನಾವು ದೇವಸ್ಥಾನದಲ್ಲಿರೋ ನವಗ್ರಹ ಹತ್ರ ಹಚ್ಬೋದು. ನಮ್ಗೆ ಇಲ್ಲಿ ನವಗ್ರಹ ಹತ್ರ ಹಚ್ಚೋಕ್ಕೆ ಬಿಡಲ್ಲ. ಸೊ ಅದ್ರ ಹತ್ರ ತೊಗೊಂಡೋಗಿ ಇಟ್ಬಿಟ್ಟು ಆಮೇಲೆ ತೊಗೊಂಡು ಹನುಮಾನ್ ಹತ್ರ ಹಚ್ತೀವಿ. ಇಲ್ಲಾಂದರೆ ಅರಳಿ ಮರ ಆ ಥರ ಇರುತ್ತಲ್ವ, ಅಲ್ಲಿ ಹಚ್ಬೋದು ನಾವು. ಬಟ್ ಹನುಮಾನ್ ಹತ್ರ ಹಚ್ತೀವಿ. ಅದಕ್ಕೆ ಏನು ಮಾಡಬೇಕು ಅಂದರೆ, ಫಸ್ಟ್ ಇದನ್ನು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೋಬೋದು, ಸ್ಕ್ವೇರ್ ಆಗೋ ರೆಕ್ಟಾಂಗಲ್ ಆಗೋ. ಯಾಕಂದರೆ ಅದನ್ನು ನಾವು ಟೈ ಮಾಡಬೇಕು. ನವಗ್ರಹ ಅಂದರೆ 9 ಪ್ಲ್ಯಾನೆಟ್ಸಿಗೆ ನಾವು ದೀಪ ಹಚ್ತಾಯಿದ್ದೀವಿ ಅನ್ನೋ ಥರ. ಸೊ ಅದರಿಂದ 9 ಕಟ್ಬಿಟ್ಟು ಅದನ್ನು ಸಪ್ರೇಟ್ ಮಾಡಿ ಇಟ್ಕೊತೀವಿ. ಸ್ಯಾಟರ್ಡೇ ದೇವಸ್ಥಾನಕ್ಕೆ ನಾವು ಹೋಗೋತ್ತಿಗೆ ಅದನ್ನು ತೊಗೊಂಡು ಹೋಗಿ ಎಣ್ಣೆಲಿ ಹಾಕಿ ತೊಗೊಂಡೋಗ್ತೀವಿ ಡಬ್ಬೀಲಿ, ಅಲ್ಲೋಗಿ ಹಚ್ತೀವಿ. ಸೊ ಅದು ಮಾಡೋದು ಹೇಗೆ ಅಂತ ತೋರಿಸ್ತೀವಿ. ಫಸ್ಟ್ ಇದನ್ನು ಒಂದು ಸ್ವಲ್ಪ ಸ್ಕ್ವೇರ್ಸಾಗಿ ಕಟ್ ಮಾಡೋದು ತೋರಿಸ್ತೀನಿ. ಕಟ್ ಮಾಡ್ಕೋಬೇಕು, ಈ ಥರ ಸ್ಕ್ವೇರ್ಸ್ ಕಟ್ ಮಾಡ್ಕೋಬೇಕು. ಸ್ಕ್ವೇರ್ಸ್ ಇವಾಗ ಕಟ್ ಮಾಡ್ಕೊಂಡ್ಮೇಲೆ ಹೇಗೆ ಟೈ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಇದನ್ನು ಹೇಗೆ ಅಂತ ತೋರಿಸ್ತೀನಿ. ದಾರ ರೆಡಿ ಇಟ್ಕೋಬೇಕು. ಆಮೇಲೆ ಬಟ್ಟೆ ಈ ಥರ ತೊಗೋಬೇಕು. ಜಾಸ್ತಿ ಬೇಡ, ಇಷ್ಟೇ ಹಾಕ್ಬೋದು. ಹಾಕ್ಬಿಟ್ಟು ಇದನ್ನು ಈ ಥರ ಮಾಡಿಬಿಟ್ಟು ಟೈ ಮಾಡಬೇಕೀಗ. ಥ್ರೆಡ್ ಎಲ್ಲಿದೆ ಅಂತ ನೋಡ್ಕೊಳ್ಳೋಣ. ಇಲ್ಲಿದೆ. ಇವಾಗ ಇದನ್ನು ಒಂದು 4-5 ರೌಂಡು, ಆಮೇಲೆ ಈ ಥರ ತೊಗೊಂಡು ಈ ಥರ ಹಾಕಬೇಕು. 2-3 ಹಾಕಿ ಟೈಟಾಗಿ, ಜೋರಾಗಿ ಎಳ್ದು ಕಟ್ ಮಾಡಿಬಿಡಿ ದಾರನ. ಈ ಥರ ಮಾಡಿ. ಈಗ ಸೆಕೆಂಡ್ ಒನ್ ತೊಗೋಬೇಕು. ಮತ್ತು ಅದೇ ಥರ ಹಾಕಬೇಕು. ಈ ಪಾರ್ಟ್ನ ಇಟ್ಕೊಂಡು ಇಲ್ಲಿಂದ ಚೆಲ್ಲಬಾರ್ದು ಅಂತ ಇದು ಹತ್ರನೇ ಇವಾಗ ಒಂಚೂರು ಬಿಟ್ಟು ಈ ಥರ ಸುತ್ತಬೇಕು. ಕೆಳಗಡೆಯಿಂದ ತೊಗೋಬೇಕು. ಈ ಥರ ಹೆಂಗೆ ತೊಗೊಂಡು ಈ ಥರ ಹಾಕಬೇಕು. 2 ಸತಿ ಹಿಂಗಂದರೆ ಆಗುತ್ತೆ. ಈ ಥರ ಬರುತ್ತೆ. ಈ ಥರ 9 ಮಾಡ್ಕೋಬೇಕೀಗ. ಹತ್ತಿರದಲ್ಲೇ ತೊಗೊಂಡಿಂಗೆ ಸೆಕೆಂಡ್ ಥ್ರೆಡ್ ಇದರಲ್ಲಿ ಹಾಕಪ್ಪಾಯಿತು. ಈಗ ಹಿಂಗೆ ತೊಗೋಬೇಕು. ಎರಡು ಸತಿ ಇದು ಹಿಂಗೆ ಇಟ್ಕೊಂಡು 1 2 ಒಂದು ದಾರ ಇರುತ್ತಲ್ಲಿ. ಈ ಥರ 9 ಮಾಡಬೇಕೀಗ. ಇದು ಇವಾಗ 9th ಒನ್ನು. ತೋರಿಸ್ತೀನಿ. ಸಾಟರ್ಡೇಸೇ ಹಚ್ಚಿದ್ರೆ ತುಂಬ ಒಳ್ಳೆಯದು. ಬೇರೆ ದಿನವೂ ಹಚ್ಬಾರ್ದು ಅಂತಿಲ್ಲ, ಬಟ್ ಸಾಟರ್ಡೆ ಹಚ್ಚಿದ್ರೆ ಒಳ್ಳೆಯದು. ಸೊ ಇದರಲ್ಲಿ ನೋಡಿ 3 6 9 ಇದೆ. ಇವಾಗ ಈ ದಾರನ ಕಟ್ ಮಾಡ್ಬೋದು. ಸಿಸರ್ಸಲ್ಲಿ ಮಾಡಿದ್ರೆ ಬೆಟ್ರು, ಕಟ್ಟಾಗಲ್ಲ ಬೇರೆ ಎಲ್ಲ. ಸೊ ಈ ಥರ ಒಂದೊಂದು ಬಂಚ್ ಮಾಡಿ ಇಟ್ಕೊಂಡು ಸಾಟರ್ಡೆ ಹೋಗೋತ್ತಿಗೆ ಎಣ್ಣೆಯಲ್ಲಿ ಹಾಕ್ಕೊಂಡು ತೊಗೊಂಡೋಗಿ ಹಿಂಗೇ ಹಚ್ಬಿಡ್ಬೋದು. ಸೊ ಇನ್ನು ನಾನು ಮಿಕ್ಕಿದೆಲ್ಲ ಮಾಡ್ತೀನಿ. ಎಣ್ಣೆ ಎಲ್ಲ ಹಾಕೋದನ್ನು ಮತ್ತು ಹಚ್ಚೋದನ್ನು ತೋರಿಸ್ತೀನಿ. ಇವಾಗ ಫಸ್ಟು ಇದನ್ನೆಲ್ಲ ಫಿನಿಷ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಓಕೆ, ನೀವೂ ಹಚ್ಬೋದು, ಒಳ್ಳೆಯದು ಇದು ಹಚ್ಚಿದ್ರೆ.
ಅದರಿಂದ